ಎಂತ ಗೊತ್ತಾ, ನಮ್ಮಮ್ಮ ಮಾಡೋ ಶಾವಿಗೆ ಬಗ್ಗೆ ನಮ್ಮಪ್ಪ ಕವಿ ಎಚ್ ಡುಂಡಿರಾಜ್ ಒಂದು ಕವನ ಹೇಳ್ತಾರೆ. ಹೆಂಡತಿಯ ನೆನಪು ಒತ್ತಿ ಒತ್ತಿ ಬರುತ್ತದೆ ತಿನ್ನುವಾಗ ಒತ್ತು ಶಾವಿಗೆ, ಏಕೆಂದರೆ ಮನೆಯಲ್ಲಿ ಒತ್ತು ಶಾವಿಗೆ ಮಾಡಿದಾಗ ಒತ್ತುವ ಕೆಲಸ ನನಗೆ. ಅದು ಹೌದು, ನಮ್ಮಮ್ಮ ಇವತ್ತರೆಗೂ ಶಾವಿಗೆ ಮಾಡಿದಾಗ ಈ ಒತ್ತು ಕೆಲಸ ಅಪ್ಪಂದೆ. ಅಮ್ಮ ಅಂತೂ ಕಾಯಿ ಹಾಲು ಕಂಪಲ್ಸರಿ ನಮ್ಮ ಮನೇಲಿ. ಈ ಸರಿ ನಾನು ಅಮ್ಮ ಮನೆಗೆ ಹೋದಾಗ ಮಾಡಿದ್ಲು. ಈ ಶಾವಿಗೆ ಇತ್ತಲ್ಲ, ಮಾಡೋ ಮಷೀನ್ ಅಂತೂ ಎಂಥ ನಾಸ್ಟಾಲಜಿಕ್ಕು. ನೀರು ದೋಸೆ ಹಿಟ್ಟು ಥರ ನಾರ್ಮಲ್ ಹಿಟ್ಟನ್ನು ಮಾಡ್ಕೋತಾಳೆ. ಫಸ್ಟ್ ನೀರು ದೋಸೆ, ನಾನು ಡಿಸ್ಕ್ರಿಪ್ಷನಲ್ಲಿ ಬರೀತೀನಿ ರೆಸಿಪಿ. ಅದೇ ನೀರು ದೋಸೆ ಹಿಟ್ಟನ್ನು ಚೆಂದ ಮಾಡಿ ಬೇಯಿಸ್ಕೊತಾಳೆ. ಒಂದು 10 ಮಿನಿಟ್ಸ್ ಬೇಯಿಸ್ದಂಗೆ, ಒಂದು 5 to 7 ಮಿನಿಟ್ಸಲ್ಲಿ ಅದು ರಾಗಿ ಮುದ್ದೆ ಬೇಯುತ್ತಲ್ಲ ಆ ಥರ ಅಂಟಾಗಿ ಹೋಗುತ್ತೆ. ಕಡೆಗೆ ಅದರದ್ದು ಬಾಲ್ಸ್ ಮಾಡ್ಕೋತಾಳೆ. ಇದರಲ್ಲಿ ಅವಳು ಕಾಯಿ ಮತ್ತು ಅಕ್ಕಿ ಹಾಕಿದ್ದಾಳೆ. ಅದನ್ನು ಸ್ಟೀಮ್ ಮಾಡ್ತಾಳೆ. ಸ್ಟೀಮ್ ಮಾಡಿದ 15 ಮಿನಿಟ್ಸ್ ಸ್ಟೀಮ್ ಆದಮೇಲೆ ನಾರ್ಮಲ್ ನಮ್ಮ ಶಾವಿಗೆ ಮಷೀನ್ ಇರುತ್ತಲ್ಲ, ಅದು ನೀವೆಲ್ಲರೂ ನೋಡಿರ್ತೀವಿ ಚೈಲ್ಡ್ಹುಡ್ಡಿಂದ, ಅದರಲ್ಲಿ ಅವಳು ಹೀಗೆ ಅದರ ನೂಡಲ್ಸ್ ಥರ ತೆಕ್ಕೊಂಡು ಬರ್ತಾಳೆ. ಇದು ಒಂಥರ ನಮ್ಮ ಸ್ಟೇಪಲ್ ತಿಂಡಿ ಇವತ್ತರೆಗೂ. ಅಮ್ಮ ಮನೆಗೆ ಅಥವಾ ಯಾರೇ ನೆಂಟರು ಬರಲಿ, ನಾನು ಹೋಗಲಿ, ಶಾವಿಗೆ ಅಂತೂ ಪಕ್ಕ.